ಮಗ ಶಿವಪ್ಪ ಶಿವಪ್ಪ ಏನ್ ಮಾಡ್ತಿದ್ಯು? ಅಯ್ಯೋ ಇನ್ನೇನ್ ಮಾಡಮ್ ಬನ್ನಿ ಗೌಡ್ರೆ, ನಮ್ದಿನ್ನೇ ಮಾಮೂಲಿ ಇದ್ದೈತಲ್ಲ. ಅಂಗಡಿ ತವ ಅಂಗಡಿ ಬಾಕಲ್ ತಿಕ್ಕಂಗ್ ಕುಂತಿದ್ದೆ. ಬನ್ನಿ ಇನ್ನೇನ್ ಸಮಾಚಾರ, ಹಿಂಗೆ ಬಂದ್ಬಿಟ್ರಿ? ಮಗ ನಮ್ಮ ದೊಡ್ಡಜ್ಜಿ ಮಗ ಸೀನಪ್ಪ ಏನಾರ ಬಂದಿದ್ದೇನೋ ಈ ಕಡೆಗೆ? ಸೀನಪ್ಪನ? ಹೂ ಗೌಡ್ರೆ, ಬೆಳಿಗ್ಗೆನೆ ಬಂದು ಒಂಚೂರು ತಾಂಡಿದ್ರು ಆಗ್ಲೇ ಬೆಳಿಗ್ಗೆನೆ. ಅದ್ ಯಾಕೋ ಬಂದಿದ್ರು ಗೌಡ್ರೆ, ಅದ್ ಯಾರ ಜೊತೆನೂ ಮಾತಾಡ್ಕೊಂಡು ಅದ್ ಎಲ್ಲಿಗೋ ಹೋಗ್ ಬರ್ಬೇಕು, ನಡ್ರಿ ಹೋಗ್ ಬರೋಣ ಅಂತಿದ್ರು. ಅದ್ ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ಲಿಲ್ಲ ಗೌಡ್ರೆ, ನಾನು ಏನ್ ಕೇಳಕ್ ಹೋಗ್ಲಿಲ್ಲ. ಯಾಕೆ ಗೌಡ್ರೆ ನಿಂತ್ಕೊಂಡೆ ಮಾತಾಡ್ತಿದ್ದೀರಾ? ಕುತ್ಕೊಳ್ಳಿ. ಅಯ್ಯೋ ಇನ್ನೇನ್ ಕುತ್ಕೊಳ್ಳೋದ್ ಬಾರ ಮಗ, ತಗಿ ಬಿಸ್ತಲ್ಲಿ. ನಮ್ಗೂ ಕುತ್ಕೊಂಡು ಮಂತವ ಅಲ್ಲಿ ಇಲ್ಲಿ ಸುತ್ತಿ ಸುತ್ತಿ ಸಾಕಾಗೋಯ್ತ ತಗಿ. ಗೌಡ್ರೆ ಟೀಗೆ ಏನಾರ ಕೊಡೋಣ ಗೌಡ್ರೆ? ಅಯ್ಯ ಮಗ, ಟೀ ಏನ್ ಬೇಡ ಕಣೋ ಈಗ. ತಿಂಡಿ ಈಗಿನ ತಿಂದ್ಕೊಂಡು ಟೀ ಕುಡಿದ್ ಬಂದೆ ಕಣೋ ಮನ್ಲೆಯೋ. ಇದು ಯಾಕೆ ಗೌಡ್ರೆ 11 ಗಂಟೆ ಆಯ್ತೆ ನೋಡಿರಿ, ಇಷ್ಟೊಂದು ಲೇಟಾಗಿ ತಿಂಡಿ ತಿಂದೆ ಅಂತಿದ್ದೀರಾ? ಯಾಕೆ ಮನೇಲಿ ಅಡ್ಗೆ ಇರ್ಲಿಲ್ವಾ? ಹಂಗೆ ನಿಲ್ಕ ಮಗ, ಮನೇಲೇನೋ ಅಡಿಗೆ ಬಿರ್ನೆ ಮಾಡಿಬಿಡ್ತಾರ ಕಣೋ ಮನೆಯವರು. ಸೊ ನಾನೇ ಯಾರು ತಿನ್ನೋದು, ಬರೀ ಅಲ್ಲಿ ಅಲ್ಲಿ ಹೋಗೋದು, ಅವ್ರು ಅದಂತೆ ಇದಂತೆ ಅಂದ್ಕೊಂಡು ಕುತ್ಕೊಂಡು ಒಂಚೂರು ಲೇಟ್ ಆಗ್ಬಿಡ್ತು ಕಣೋ. ತಿಂಡಿ ಮಾಡಿದ್ದೆ ಇವತ್ತು. ನೀನಿನ್ನು ತಿಂಡಿ ತಿಂದ ಹೆಂಗು? ಹೂ ಗೌಡ್ರೆ, ನಾನು ಕುತ್ಕೊಂಡ್ ಬೇಜಾರಾಗತ್ತಾಗಿ ಆಗ್ಲೇನೆ ತಿಂಡಿ ತಿಂದೆ. ಜನಗಳು ಇಲ್ಲ ಏನಿಲ್ಲ, ನೋಡಿರೆ ಕೆಲ್ಸಕ್ಕೂ ಹೋಗ್ತಿಲ್ವ ಜನಗಳು. ಮಳೆ ಗಿಳೆ ಬಿದ್ದು ಕೆಲ್ಸಗಳು ಏನಾರು ಇದ್ದಿದ್ರೆ ಆ ಕಡೆ ಈ ಕಡೆ ಓಡಾಡ್ತಿರೋರು ಜನಗಳು. ನಮ್ಗೂ ಒಂಚೂರು ವ್ಯಾಪಾರ ಗೀಪಾರ ಆಗೋದು. ನೋಡಿರೆ ಜನಗಳು ಓಡಾಡೋದು ಕಡಿಮೆ ಆಗ್ಬಿಟ್ಟಾರ ಗೌಡ್ರೆ. ಅಲ್ಲೇ ಅಂಗಡಿ ಕಡೆಗೆ ಇನ್ನೇನ್ ಮಾಮೂಲಿ ಗಿರಾಕಿಗಳು ನೀವು ಮುಂದ್ಬಿಟ್ರೆ ಇನ್ಯಾರು ಬರ್ತಾ ಇಲ್ಲ. ಇದ್ಯಾಕೆ ಗೌಡ್ರೆ ಆ ಸೀನಪ್ಪನ ಯಾಕೆ ಹುಡಿಕೊಂಬಂದ್ರಿ ನೀವು? ಅಯ್ಯೋ ಮಗ, ತೋಟದಾಗೆ ವಶಿ ಕಾಯಿಗಳೆಲ್ಲ ಉದ್ರೋಗ್ತಿದ್ವು ಕಣೋ. ಅದಕ್ಕೆ ಅತ್ತಾಗಿ ಸೀನಪ್ಪನು ಇನ್ನೊಬ್ರು ಯಾರಿಗಾರ ಕರ್ಕೊಂಬತ್ತಾಗಿ ಕಾಯಿ ಆದ್ರೂ ಕೀಳ್ಸನ ಅತ್ತಾಗಿ ಅಂತ ಹುಡುಕ್ತಿದ್ದೆ ಮಗ. ನೋಡಿರ ಅವ್ನ ಕೈಗೆ ಸಿಕ್ಕಿಲ್ಲ ಕಣೋ. ನೆನ್ನೆ ಮೊನ್ನೆಯಿಂದ ಎತ್ಲಾಗ ಹೋದ ಹುಡುಗ ಅಂತಾನೆ ಗೊತ್ತಾಗ್ತಿಲ್ಲ. ಆ ದೊಡ್ಡ ಜನ ಕೇಳೋದಲ್ವ ಗೌಡ್ರೆ? ಅಯ್ಯೋ ಒಜ್ಜ ಕೇಳಿರಿ, ಅವ್ನ ನನಗೆ ಕೈಗೆ ಸಿಕ್ತಾನ ಗೌಡ್ರೆ. ಬತ್ತಾನೆ ಸಂಜೆ 7-8 ಗಂಟೆ ಹಂಗೆ ಬತ್ತಾನೆ, ಉಣ್ತಾನೆ, ಮನೆ ಕಂತಾನೆ. ಮತ್ತಲ್ಲಿ ಬೆಳಿಗ್ಗೆ ಎದ್ದು ಟೀ ಒಂಚೂರು ಮಕ ತೊಳ್ಕೊಂಡು ಟೀ ಕುಡ್ದು ಎತ್ಲಾಗ ಹೋಗ್ತಾನೆ ಅಂತಾನೆ ಗೊತ್ತಾಗಲ್ಲ. ಮತ್ತೆ ಬರೋದೆ ಸಂಜೆ ಅಂತಾರೆ. ಅವ್ನು ಎಲ್ಲ ಅಂತ ಹುಡ್ಕೋದು ಅಂತ ಅವು ಅಜ್ಜ ನೋಡಿರಿ. ಇನ್ನೇನ್ ಮಾಡೋತ್ತಾಗಿ ಇಲ್ಲೆಲ್ಲಾರು ಸಿಗ್ತಾನೆ ಅಂತ ಬಂದಪ್ಪ ನಾನುವೆ. ಓ ಗೌಡ್ರೆ, ಏನ್ ಆರಾಮಾಗಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ? ಅಯ್ಯೋ ಇನ್ನೇನ್ ಮಾಡಮ್ ಬಾರ ಜೊತೆಗೆ. ನೀನೇನ್ ಹಿಂಗ ಆರಾಮಾಗಿ ಬಂದ್ಬಿಟ್ಟಿದ್ಯಲ್ಲ, ಎಲ್ಲಿ ತೋಟ ಗಿಡತ್ತ ಹೋಗ್ಲಿಲ್ವಾ? ಅಯ್ಯೋ ಒತ್ತಾರೇನೆ ಹೋಗಿದ್ದ ಗೌಡ್ರೆ, ಒತ್ತಾರೇನೆ ಹೋಗಿ ನೀರ್ಗೀರ್ ತೆಗಿಸ್ಬಿಟ್ಟು ಬಂದಪ್ಪ. ಓ ಅಜ್ಜ, ನಮ್ ಸೀನಪ್ಪನೆಲ್ಲ ನೋಡ್ದೇನ ಅಜ್ಜ? ಸೀನಪ್ಪನ ಗೌಡ್ರೆ ಇಲ್ಲ ಗೌಡ್ರೆ, ಸೀನಪ್ಪ ಎಲ್ಲೂ ಕಾಣಿಲ್ಲ. ನಾನು ನೆನ್ನೇನೋ ಮೊನ್ನೆ ನೋಡಿದ್ದವನ್ನ, ಮತ್ತಿನ್ನೆಲ್ಲೂ ಸಿಕ್ಕೇ ಇಲ್ಲಪ್ಪ. ಇದ್ಯಾಕೆ ಗೌಡ್ರೆ ಸೀನಪ್ಪನ ಹುಡುಕ್ತಿದ್ದೀರಾ? ಯಾಕೆ ಏನ್ ಸಮಾಚಾರ? ನಮ್ ಗೌಡ್ರು ಸೀನಪ್ಪನ ಹಂಗ್ ಸುಮ್ನೆ ಹುಡ್ಕಂಗಿಲ್ವಲ್ಲ, ಏನಾರ ಕೆಲ್ಸ ಇದ್ರೇನೆ ಹುಡ್ಕೋದು ಸೀನಪ್ಪನ. ಇದೇನ್ ಗೌಡ್ರೆ ಏನ್ ಸಮಾಚಾರ ಹೇಳಿ? ಅಯ್ಯೋ ಅಂತದೇನ್ ನಿಲ್ಕಣಜ, ಈ ತೆಂಗಿ ಮರದಾಗೆ ಕಾಯೆಲ್ಲ ಉದ್ರೋಗ್ತಿದಾವೆ. ಅದಕ್ಕೆ ಅವು ಬರೀ ಅವ್ರಿವ್ರು ತಗೊಂಡು ಹೋಗ್ತಿದ್ದಾರೆ. ಅದಕ್ಕೆ ಅತ್ತಾಗಿ ಕಾಯಿ ಕೀಳ್ಸೋಣ ಅಂತ ಹೇಳಿ ಆ ಸೀನಪ್ಪನ ಹುಡುಕ್ತಿದ್ದೆ. ಸರಿ ಆಯ್ತು ತಾಳಿ ಗೌಡ್ರೆ, ಅಲ್ಲೆಲ್ಲಾರ ಸಿಕ್ಕಿರೆ ಹೇಳ್ತೀನಿ ತಾಳಿ. ಹಿಂಗೆ ಗೌಡ್ರು ಹುಡುಕ್ತಿದ್ ಕಣ ಸೀನಪ್ಪ. ಅದು ಯಾಕೋ ಕಾಯಿ ಬೇರೆ ಕೀಳಿಸ್ಬೇಕು ಅಂತಿದ್ರು. ಏನು ಒಂಚೂರು ಗೌಡ್ರು ಮನೆ ಕಡೆಗೆ ಹೋಗ್ಬಾ ಅಂತ ಹೇಳ್ತೀನಿ ತಾಳಿ. ಅಯ್ಯೋ ಅದ್ ಯಾಕೆ ಅಲ್ಲೇ ನಿಂತ್ಕೊಂಡ್ ಮಾತಾಡ್ತಿದ್ದಿ ಬಾರಾಜ, ಒಂಚೂರು ಟೀಗಿ ಕುಡ್ಕೊಂಡು ಹೋಗುವಂತೆ ಬಾ. ಅಯ್ಯೋ ಬಿಸ್ತಲ್ ಬಂದಲ್ಲ ಗೌಡ್ರೆ, ಟೀ ಬ್ಯಾಳ ಅನ್ನಿಸ್ತಿತ್ತಪ್ಪ ತಗಿ. ಈ ಬಿಸ್ಲು ಹೋದಕ್ಕೂ ಎಷ್ಟಂತ ಟೀ ಕುಡಿಯ ನಾನು ಅತ್ತಾಗಿ. ಅಯ್ಯೋ ಇನ್ನೇನ್ ಮಾಡಮ್ ಬಾರಾಜ, ಒಂಚೂರು ಕುಡ್ಕೊಂಡು ಹೋಗೋಣಂತೆ ಬಾ. ಈ ಹುಡುಗ ಶಿವು ಬೇಜಾರ್ ಮಾಡ್ಕೊಳಲ್ವಾ? ನೋಡ್ ಗೌಡ್ರು ಬೋರಜ್ನು ಬಂದ್ರು, ಅಂಗಡಿಲಿ ಟೀಗಿ ಕುಡಿಲಿಲ್ಲ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಎದ್ದೋದ್ರು ಅಂತ ಹೇಳಿ ಬೈಕಣಲ್ವ ಈ ಹುಡುಗ. ಬಾ ಒಂಚೂರು ಟೀಗಿ ಕುಡ್ಕೊಂಡು ಹೋಗೋಣಂತೆ. ಮಗ ಶಿವು, 1-2 ಗ್ಲಾಸು ಟೀ ಕೊಡೋ ಹೊತ್ತಾಗಿ. ಹ್ಞೂ ಸರಿ ಗೌಡ್ರೆ. ಮತ್ತೆ ನಿಮ್ದು ಬೋರೆಲ್ಲ ಚೆನ್ನಾಗಿ ಓಡ್ತಿತ್ತೇನಜ? ಬೇಸಿಗೆಯಲ್ಲಿ ನೀರ್ಗೀರ್ ಕಡಿಮೆ ಇಲ್ವಾ ಬೋರಲ್ಲಿ? ಅಯ್ಯೋ ಬೋರಿಂಗ್ ಕತೆ ಯಾಕೆ ಹೇಳ್ತೀರ ಬನ್ನಿ ಗೌಡ್ರೆ ಅತ್ತಾಗಿ. ನಂಗಂತೂ ದಿನ ಹೋಗಿ ಒಂದ್ 3-4 ಮರಕ್ಕೆ ನೀರ್ ತಿರ್ಗಿಸ್ಬರೋದು ಆಗ್ತೈತಿ. ಏನ್ ಮಾಡೋಣ, ಬೋರಲ್ಲಿ ನೀರ್ ಕಡಿಮೆ ಆಗ್ಬಿಟ್ಟಿತ್ತು ಗೌಡ್ರೆ ನಮ್ದು. ಅದ್ ಏನ್ ಮಾಡೋದು ಅನ್ಸ್ಬಿಟ್ಟಿದೆ ಅತ್ತಾಗಿ. ಮಳೆ ನೋಡಿ ಹಿಂಗ್ ಕೈ ಕೊಟ್ಟು ಬಿಡ್ತಲ್ಲ, ಏನ್ ಮಾಡೋದು ಅತ್ತಾಗಿ ಅಂತ. ಈ ಬೇಸಿಗೆಲ್ಲತ್ತಾಗಿ ಇನ್ನೊಂದು ಬೋರ್ ಆದ್ರೂ ಹಾಕ್ಸೋಣ ಅಂದ್ರೆ ಕೈಲಿ ಕಾಸು ಬೇರೆ ಇಲ್ದಂಗೆ ಆಗ್ಬಿಟ್ಟೈತಿ.
ನೋಡಿ ಏನ್ ಮಾಡತ್ತಾಗಿ ಅಂತ ಯೋಚನೆ ಹತ್ಬಿಟ್ಟಿದೆ ಗೌಡ್ರೆ. ಬೋರ್ಗಿರತ್ತಾಗಿ ಪುಟ್ಗೆ ನಿಂತೋಗ್ಬಿಟ್ರೆ ಭಾರಿ ಕಷ್ಟ ಆಗೋಗ್ಬಿಡುತ್ತೆ. ಆಮೇಲೆ ತೆಂಗಿನ ಮರ ಎಲ್ಲ ಒಣಗೋಗ್ಬಿಡ್ತಾವ ಗಂಗೌಡ್ರೆ, ಏನ್ ಮಾಡೋದು? ಅಯ್ಯೋ ನೋಡಿ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾರ ಒಂಚೂರು ದುಡ್ಡು ಕಾಸು ಒಂದು ಬೋರ್ ಹಾಕ್ಸೋ ಜೊತೆಗೆ ಒಳ್ಳೆ ಪಾಯಿಂಟ್ನರ್ ಯಾರು ಹುಡುಕ್ಬಿಟ್ಟು ಒಂದು ಪಾಯಿಂಟ್ ಮಾಡ್ಸತ್ತಾಗಿ. ಹ್ಞೂ ಗೌಡ್ರೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣತ್ತಾಗಿ ಇನ್ನೊಂದು ವಾರದಲ್ಲಿ ಹಾಕ್ಸಿರತ್ತಾಗಿ ಒಂದು ಬೋರೆ ಹಾಕ್ಸ್ಬಿಡಾಕತ್ತಾಗಿ. ಮಳೆ ಗಿಳೆ ಬರ್ದು ಹೋದ್ರೆ ಇನ್ನು ಏನು ಮಾಡೋಣತ್ತಾಗಿ ನಾನು ಒಂದು ವಾರದವರೆಗೂ ನೋಡ್ತೀನಿ. ಇಲ್ಲಾಂದ್ರೆ ಯಾರನ್ನಾರು ಹಿಡಿದ್ಬಿಟ್ಟು ಅತ್ತಾಗಿ ಒಂದು ಬೋರ್ ಹಾಕ್ಸ್ತೀನಿ ತಾಳಿ ಅತ್ತಾಗಿ. ಈ ಬೇಸಿಗೆಯಲ್ಲಿ ಮಾತ್ರ ಒಳ್ಳೆ ಚೆನ್ನಾಗಿ ಪಾಯಿಂಟ್ ಮಾಡೋರ್ನ ಹಿಡಿಬೇಕಣಜ. ಆಮೇಲೆ ಸುಮ್ಮನೆ ಬರ್ತಾರೆ ನಾನು ಪಾಯಿಂಟ್ ಮಾಡ್ತೀನಿ ಅಂತ ಮಾಡಿ ಎಲ್ಲೋ ಇಲ್ಲಿ ಐತೆ ನೀರು ಅಲ್ಲಿ ಐತೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಆಮೇಲೆ ನೀನು ದುಡ್ಡು ಕಾಸು ಬೇರೆ ಇಲ್ಲ ಅಂತಿದ್ಯಾ. ನೋಡು ಒಂಚೂರು ಹುಷಾರಾಗಿ ಒಳ್ಳೆಯವ್ರನ್ನ ಹಿಡಿ. ನಿಮ್ಗೆ ಯಾರಾದರೂ ಒಂಚೂರು ಗೊತ್ತಿದ್ರೆ ಹೇಳಿ ಗೌಡ್ರೆ. ಹಂಗೆ ನನಗಿನ್ನೇನು, ನಾನು ಯಾವಾಗಲೂ 3-4 ಬೋರ್ ಕೊಡ್ಸಿರುವೆ. ಆ ತಿಮ್ಮಣ್ಣನ ಕರ್ಕೊಂಬಂದು ಮಾಡಿಸಿದ್ದು. ಆ ತಿಮ್ಮಣ್ಣ ಒಂಚೂರು ಪರವಾಗಿಲ್ಲ ನೋಡಪ್ಪ. ಅಲ್ಲಿ ಅದುವೇ ಆ ದೇವರು ಒಪ್ಪಿಗೆ ಕೊಟ್ಟು ಹೂವು ಕೊಟ್ಟು ಹೋಗಪ್ಪ ಪಾಯಿಂಟ್ ಮಾಡು ಅಂದರೆ ಮಾತ್ರ ಬಂದು ವಜ್ಜ ಪಾಯಿಂಟ್ ಮಾಡೋದು. ಇಲ್ಲ ಅಂದರೆ ಎಲ್ಲಿ ಬರೋದೇ ಇಲ್ಲ ಅವರು, ದೇವ್ರು ಒಪ್ಪಿಗೆ ಹೂವು ಕೊಡೋವರೆಗೂ. ಪರವಾಗಿಲ್ಲ ಗೌಡ್ರೆ, ಹೋಗ್ಬೇಕಾರೆ ನಾವು ದೇವ್ರು ಕೇಳ್ಬಿಟ್ಟು ದೇವರು ಒಪ್ಪಿಗೆ ಕೊಟ್ರೇನೆ ಅತ್ತಾಗಿ ಕೊಡ್ಸೋಣ. ನೋಡಿ ಅತ್ತಾಗಿ ಆ ತಿಮ್ಮಣ್ಣಗೆ ಯಾವಾಗ ಫ್ರೀ ಇರ್ತಾರೆ ಒಂಚೂರು ಫೋನ್ ಗೀನ್ ಮಾಡಿ ಕೇಳಿ ಗೌಡ್ರೆ. ಸರಿ ಸರಿ ಕಣಜ, ಕೇಳಿರಾಗತ್ತೆ ಬಾ. ನಿಮ್ಮವು ಬೋರ್ಗಳೆಲ್ಲ ಪರವಾಗಿಲ್ಲ ಗೌಡ್ರೆ, ಚೆನ್ನಾಗಿ ಓಡ್ತಿದಾವ. ಅಯ್ಯೋ ನಮ್ಮ ಬೋರ್ ಎಲ್ಲ ಆ 3 ಬೋರ್ ಇದ್ವಲ್ಲ ಅದ್ರಾಗ ಒಂದು ನಿಂತ ಹೋಯ್ತಲ್ಲ ಪುಟ್ಗೆ. ಏನ್ ಮಾಡೋದು ಅಂತ ಎನ್ಸ್ಬಿಡುತ್ತೆ. ಆ 2 ಬೋರಲ್ಲಿ ಒಂದು ಇಟ್ಟಿಟ್ಟು ಗಾತ್ರ ಬರ್ತಾ ಇದಾವೆ. ಅದನ್ನೇ ಹೆಂಗ ಮೇಂಟೈನ್ ಮಾಡ್ತಾ ಇದೀವಿ. ಅಡಕೆ ಸೊಸಿಗೆ ನೀರೇ ಸಾಲ್ತಿಲ್ ಕಣಜ, ಹಂಗಾಗ್ಬಿಟ್ಟವೆ. ಅಗಳ 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 ಗೌಡ್ರೆ, ಅಲ್ಲಿ ನೋಡಿ ಅಲ್ಲಿ ಸೀನಪ್ಪನೆಲ್ಲೋ ಅವ್ನು ಹೋಗ್ತಿರಾನು. ಎಲ್ಲಜ ಎಲ್ಲಿ ಹೋಗ್ತಿದ್ದಾನೆ? ಅಲ್ಲೇ ನಿಮ್ ಹಿಂದೆ ಅಲ್ಲಿ ನೋಡಿ ಗೌಡ್ರೆ, ಅಲ್ಲಿ ಹೋಗ್ತಾ ಇಲ್ವೋ ಅಷ್ಟು ದೂರದಲ್ಲಿ? ಕಾಣ್ತಾ ಇಲ್ವೋ ನಿಮಗೆ? ನೋಡಿ ಒಂಚೂರು ಆ ಕಡೆಗೆ ತಿರುಗಿ. ಎಲೆ ಹೂಕಣೋ ಹೂಕಣೋ. ಓ ಸಿರಪ್ಪ ಸಿರಪ್ಪ, ಓ ಸಿರಪ್ಪ ಬೈಲ್ ಒಂಚೂರು. ಇದು ಎಲ್ಲೋ ನಮ್ ಗೌಡ್ರಕ್ ಹೋಗ್ತಿರಂಗ್ ಕಾಣುತ್ತಲ್ಲ, ಎಲ್ಲಂತ ಕಾಣಿಸ್ತಲೇ ಇಲ್ವಲ್ಲ. ಈ ಬಿಸ್ಲಿಗೆ ಹೋದಕ್ಕೂ ಒಂದು 90 ಕುಡ್ದಿರೋದಕ್ಕೂ ಅದಕ್ಕೂ ಕಣ್ಣೇ ಸರಿಯಾಗಿ ಕಾಣ್ತಿಲ್ಲ ಪತ್ತಾಗಿ. ಇದೆಲ್ಲಕ್ಕೆ ಹೋಗ್ತಿದಾರೆ ಅಂತ ಕಾಣೋಣ ನಮ್ ಗೌಡ್ರು. ಓ ಸಿನಪ್ಪ ಬೈಲ್ ಒಂಚೂರು, ನಿನ್ನೆ ಕೂಗ್ತಿರೋದು ಬೈಲಿ. ಓ ಅಗಳ ಗೌಡ್ರೆ, ಇಲ್ಲೇ ಕೂತಿದ್ದೀರಾ ಅಂಗಡಿ ತವ? ಬಂದೆ ಇರಿ ವಸಿ. ಈ ನಮ್ಮ ಗೌಡ್ರು ಏನೋ ಕೆಲಸ ಇಲ್ದ ಹೋದ್ರೆ ನನ್ನ ಕೂಗೋದೇ ಇಲ್ಲ. ಏನೋ ಕೆಲಸ ಇರೋದಕ್ಕೆ ಕೂಗ್ತಿರೋದು. ಅದೇನಂತ ವಸಿ ಹೋಗಿ ಕೇಳೋಣ ನಮ್ಮ ಗೌಡ್ರಿಗೆ. ಅದೇನು ಸಮಸ್ಯೆ, ಏನು ಸಮಾಚಾರ? ಓ ಗೌಡ್ರಿ, ಏನ್ ಮಾಡ್ತಿದ್ದೀರಾ ಇಲ್ಲಿ ನೀವು ಬಿಸ್ಲಲ್ಲಿ ಕುತ್ಕೊಂಡು? ಯಾಕೆ ಮನೆಯಲ್ಲೆಲ್ಲೂ ಕುತ್ಕೊಳಕ್ ಜಾಗವೇ ಇಲ್ವಾ ನಿಮ್ಗೆ? ಅಯ್ಯೋ ಇನ್ನೇನ್ ಮಾಡಮ್ ಬಾರೋಸಿನ ಬಂತಾವ್ ಕುತ್ಕೊಂಡು ನನಗೂ ಬೇಜಾರಾಗೋಯ್ತು ಕಣು. ಅದಕ್ಕೆ ಒಂಚೂರು ನಿನ್ನೆ ಹುಡಿಕೊಂಡ್ ಬಂದಪ್ಪ ಇಲ್ಲೆಲ್ಲಾರ ಈ ಶಿವಪ್ಪನ ಅಂಗಡಿ ತಾವೆಲ್ಲಾರ ಇರ್ತೀಯನೋ ಅಂದ್ಕೊಂಡು. ನೀನ್ ನೋಡಿರಿ ಎಲ್ಲಿಗೋಯ್ದು ಒತ್ತಾರೆಯಿಂದ ಹುಡುಕಿ ಸಾಕಾದಲ್ಲ ನಿನಗೆ. ಏನೋ ನನಗೆ ಹುಡುಕ್ತಾ ಇದ್ದ? ಏನ್ ಗೌಡ್ರೆ ಸಮಾಚಾರ? ಅದೇನಂತ ಹೇಳಿ. ಅಯ್ಯೋ ಅಂತ ಸಮಾಚಾರ ಏನು ಇಲ್ಲ ಕಣೋ. ಒಂಚೂರು ಮರದಲ್ಲೆಲ್ಲ ಕಾಯೆಲ್ಲ ಉದ್ರೋಗ್ತಿದಾವ ಕಣೋ. ಒಂಚೂರು ಕಾಯಿ ಕೀಳಿಸ್ಬೇಕಿತ್ತು. ಅದಕ್ಕೆ ನಿನ್ನೆ ಕರ್ಕೊಂಡೋಗಿ ಒಂಚೂರು ಕಾಯಿ ಕೀಳ್ಸೋಣ ಅಂತ ಹೇಳಿ ಹುಡುಕ್ತಿದ್ನಪ್ಪ. ನೋಡಿ ನೀನು ನೆನ್ನೆ ಮೊನ್ನೆಯಿಂದ ಎಲ್ಲಿ ಬರ್ತಾನೆ ಇಲ್ವಲ್ಲ ನಿಂದು. ಅಜೋ ಬೋರಾಜ, ನೀನು ಸಿಕ್ಕಿದ್ದಲ್ಲ, ನೀನಾದರೂ ವಶಿ ಹೇಳ್ಬಾರ್ದ? ಗೌಡ್ರು ಕೂಗ್ತಿದ್ದು ಮಗ ಕರಿತಿದ್ರು ಹಿಂಗೆ ಹೋಗ್ಬೇಕಂತ ಗೌಡ್ರು ಮಂತ ಒಂಚೂರು ಹೋಗ್ಬಾ ಅಂತ. ನಿನಗೆ ಏನು ಹೇಳು? ಏನು ಹೇಳ್ದಲ್ಲೇ ಸಿಕ್ತೀಯ, ಮಾತಾಡ್ತೀಯ, ಹೋಗ್ತೀಯ? ಯಾ ಸೀನಾ ಹಂಗಲ್ ಕಣವ್, ಗೌಡ್ರು ಹೇಳಿದ್ದ ನನಗೆ ಈ ಕಣವ್. ನೋಡಿದ್ರೆ ನೀನೇ ಬಂದೋ ಹೆಂಗ? ನಾನಿನ್ನೆಲ್ಲೋ ನಿನಗೆ ಸುಮ್ಮನೆ ಹೇಳಿದ್ರೆ ಬೈಗೀತ್ಯ ಅಂತ ಹೇಳಿ ಏನು ಹೇಳಲಿಲ್ಲ. ಸುಮ್ಮನೆ ಯಾಕೆ ಗೌಡ್ರು ಕರಿತಿದ್ರು ಅಂತ ಹೇಳಕೋನು ನಾನು ಹಿಂಗೆ. ನೀನಿದ್ಯಾ ನೀನು ನೌಟಂಕಿ ಅಜ್ಜ, ನೀನು ಕಡಿಮೆ ಅಲ್ಲ ನೀನು. ಸರಿ ಶಿವಣ್ಣ, ಒಂಚೂರು ಟೀ ಕೊಡಿಲಿ ನಮ್ಮ ಗೌಡ್ರಿಗೂ ಈ ಬೋರಾಜಿಗೂ. ಒಂಚೂರು ಟೀ ಕೊಡಿಲಿ ಒಂಚೂರು. ಸೀನಪ್ಪ ಒಂದು ಕೆಲಸ ಮಾಡಿಬಿಡು, ಒತ್ತಾರಿಕೆ ಎದ್ದಾನೆ ಸೀದಾ ನಮ್ಮ ತೋಟದ ಬಂದ್ಬಿಡು. ಒಂಚೂರು ಕಾಯಿ ಕೀಳಿಸ್ಬೇಕು. ಈ ಬೋರಾಜಿಗೂ ಹೇಳ್ತೀನಿ, ಆ ಕಾಯಿಗೆ ಒತ್ತಾಕಕ್ಕೆ ಎಲ್ಲ ಬೇಕು. ಬೋರಾಜಿಗೂ ನೀನು ಸೇರ್ಕೊಂಡು
ಕಾಗಿ ಎಲ್ಲ ಕಿತ್ತು ಅದೇನ್ ಗುಡ್ಡೆ ಮಾಡಿಬಿಟ್ಟು ಇದ್ ಮಾಡಿರಂತೆ. ಅಯ್ಯೋ ಗೌಡ್ರೆ, ಈ ವಜ್ಜನ್ ಕರ್ಕೊಂಬಂದು ನಾನು ಎಲ್ಲಿ ಸಹಾಯನ? ಈ ವಜ್ಜನ್ ಕೈಲಿ ಕೆಲಸ ಆದ್ರೂ ಆಗುತ್ತಾ ಗೌಡ್ರೆ? ಏ ಥು, ಈ ವಜ್ಜನ್ ಕೈಲಿ ಬೇಡ, ನಾನು ಇನ್ನೊಬ್ಬರನ್ನ ಯಾರು ಕರ್ಕೊಂಬರ್ತೀನಿ. ನಡೀರಿ ನೀವು. ಎಲ್ಲ ಸೀನಾ, ನೋಡಕ್ಕೆ ವಯಸ್ಸೈತೆ ಅಂತ ಕಣ, ಈ ವಜ್ಜೆ ಏನು ಕೆಲಸ ಮಾಡಲ್ಲ ಅಂದ್ಕೊಂಡಿದ್ಯೇನು? ಯಾಕೋ ಮೊನ್ನೆ ಬಂದು ನಿನ್ನ ಜೊತೆಲೆಯ ಇವ್ರ ಮನೇಲೆಲ್ಲ ಕಾಯಿ ಸುಲ್ದು ಬರ್ಲಿಲ್ವೇನು? ನೋಡಿ ನೋಡಿವೆ ಈ ಥರ ಮಾತಾಡ್ತಿದ್ಯೇನು? ಓ ಸರಿ ಆಯ್ತು ಬಾರಪ್ಪ. ಅದೇನು ಮಾಡಿ ಕಿತ್ ಗುಡ್ಡೆ ಹಾಕಿ ಉದುರಿಸ್ತೀಯ ಅಂತ ನೀನು ಕಾಯ ನೋಡ್ತೀನಿ ಬಾ ನಾನುವೆ. ಗೌಡ್ರೆ ಸರಿ ಆಯ್ತು ತಾಳಿ, ಒತ್ತಾರೇನೆ ಬಂದು ಬಿಡ್ತೀವಿ. ನಾನು ಸೀನಪ್ಪನೂ ಬಂದು ಕಾಯೆಲ್ಲ ಕುಯ್ತು ಅಲ್ಲೇ ತೋಟದಲ್ಲಿ ಗುಡ್ಡೆ ಹಾಕ್ಬೇಕಾ, ಇಲ್ಲ ಟ್ಯಾಕ್ಟ್ರಿ ಇಕ್ಕಲ್ಲಿ ತುಂಬಿಸ್ಕೊಂಡು ಮನೆಗಿರ್ತಾವ ಶೆಡ್ಡಿಗೆ ಹೊಡಿಸ್ತೀರಾ? ಅಯ್ಯೋ ಇಲ್ಲ ಕಣಜ, ಅತ್ತಾಗ ಅಲ್ಲೇ ಒಂತ ಗುಡ್ಡೆ ಹಾಕಿ ಅಲ್ಲೇ ಅತ್ತಾಗಿ ನೀವೇ ಸೇರ್ಕೊಂಡು ಕಾಯಿ ಸುಲ್ದ್ಬಿಟ್ಟು ಮಾರಾಕಿರಾಗತ್ತೆ ತಗಿ ನೀಯ ಮಾಡಕ್ಕೆ. ಹಂಗಲ್ಲ ಗೌಡ್ರೆ, ಕೊಬ್ಬರಿ ರೇಟ್ ನೋಡಿರೆ 33,000 34,000 ಐತಿ. ಹಂಗಾಗಿ ಹೇಳ್ತಿರೋದು, ಕಾಯ ಮಾರಕ್ ಹೋಗ್ಬೇಡಿ, ಸುಮ್ಮನೆ ಕೊಬ್ಬರಿಗೆ ಹಾಕೊಂಬಿಡಿ ಹೇಳ್ತೀನಿ. ಎಲ್ಲ ಸೀನಾ ಹಂಗಲ್ ಕಣೋ, ಖರ್ಚಿಗೂ ಕಾಸು ಇಲ್ದಂಗೆ ಐತೆ. ನಮ್ಮ ಅಳಿಮಯ್ಯ ಬೇರೆ ಅಲ್ಲಿ ಸೈಡ್ ತಗೊಂಡ್ರು ತುಮಕೂರಲ್ಲಿ, ಹಂಗಾಗಿ ಬೇಡ ಕಣೋ, ಖರ್ಚಿಗೂ ಕಾಸು ಇಲ್ದಂಗೆ ಆಗೋಯ್ತೆ. ಅತ್ತಾಗ ಮಾರಿ ಬಿಡ್ತೀನಿ ಅತ್ತಾಗಿ ಅವ್ರ ಕಡೆ ಕೊಸಿ ದುಡ್ಡು ಕೊಟ್ನಾ, ಹಂಗಾಗಿ ಭಾರಿ ಇಕ್ಕಟ್ಟಾಗ್ಬಿಟ್ಟಿತ್ತು ಕಣೋ ದುಡ್ಡಿಗೆ. ಓ ಹಂಗಾಗೌಡ್ರೆ, ಸರಿ ಆಯ್ತು ತಾಳಿ ಅತ್ತಾಗಿ, ನಾಳೆ ಕಾಯಿ ಕೇಳ್ತೀವಿ ನೋಡೋಣ. ನಾಳೆ ಎಷ್ಟು ಸಿಗುತ್ತೋ ಕಾಯಿ ಎಲ್ಲ ಗುಡ್ಡೆ ಹಾಕ್ಬಿಟ್ಟು ನಾಡ್ದಾದ್ರೆ ಅತ್ತಾಗಿ ಕಾಯಿ ಸುಲ್ಕೊಟ್ಟು ಬಿಡ್ತೀವಿ ತಾಳಿ. ಆಮೇಲೆ ತೀರಾ ಸೋಮವಾರ ಸಂತೆಗ ಇಲ್ಲ ಮಂಗಳವಾರ ಬೆಳಗುಳ ಸಂತೆಗ ಇಲ್ಲ ಚಂದ್ರಪಟ್ಟಣ ಸಂತೆಗ ಎಲ್ಲಿಗಾರ ಹಾಕೊಂಡು ಹೋದ್ರೆ ಆಗುತ್ತಾಳಿ. ಹ್ಞೂ ಆಯ್ತು ಕಳೋ ಸೀನಪ್ಪ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳು. ನಿನ್ನ ದಮ್ಮಯ್ಯ ಅಂತೀನಿ, ನಾಳೆ ಒತ್ತಾರಿಕೆ ಬಂದ್ಬಿಡು, ಮಿಸ್ ಮಾಡಬೇಡ ತಿಂಡಿ. ಆಮೇಲೆ ನಾನೇ ಅಲ್ಲೇ ತರಿಸ್ತೀನಿ. ಸರಿ ಸರಿ ಆಯ್ತು, ನೀನು ಬೋರಾಜ್ನು ಒತ್ತಾರಿಕೆ ಬಿರ್ರೆ ಬಂದ್ಬಿಡ್ರಿ. ಅಜೋ ಬೋರಾಜ ಕೇಳಿಸ್ತಾ ಗೌಡ್ರು ಹೇಳಿದ್ದು? ಆಮೇಲೆ ಅಲ್ಲಿಗೆ ಹೋದೆ ಇಲ್ಲಿಗೆ ಹೋದೆ, ಇವೆಲ್ಲ ನೌಟಂಕಿ ಆಡ್ಕೊಂಡು ಬಿಟ್ಬಿಡು. ನಮ್ಮ ಗೌಡ್ರ ಕೆಲಸ ಫಸ್ಟ್ ಆಗ್ಬಿಡ್ಬೇಕು, ಸರಿನಾ? ಒತ್ತಾರಿಕೆ ಎದ್ದನೆ ಬಂದ್ಬಿಡು ತೋಟತ್ತವ, ನಾನು ಬಂದ್ಬಿಡ್ತೀನಿ. ಗೌಡ್ರೆ ನಾನಿನ್ನ ಬರಲ, ನಂಗೊಂಚೂರು ಕೆಲಸ ಐತೆ, ಬರ್ತೀನಿ ತಾಳಿ. ಒತ್ತಾರಿಕೆ ಎದ್ದು ಬರ್ತೀನಿ.